ಶ್ರೀ ರೇಣುಕಾದೇವಿ ಅನುಗ್ರಹ ಭವಿಷ್ಯಕ್ಕೆ ಸುಸ್ವಾಗತ. ನಮ್ಮ ಚಾನಲ್ ಯಾರ್ಯಾರು ನೋಡಕತ್ತೀರಿ ಎಲ್ಲರಿಗೆ ಧನ್ಯವಾದಗಳು. ನಾವು ಇವತ್ತು ಒಂದು ಬಿಳಿ ದಾಸವಾಳಿ ಹೂವುಗಳ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ಕೆಂಪು ದಾಸವಾಳಿ, ಹಳದಿ ದಾಸವಾಳಿ ಮತ್ತು ಗುಲಾಬಿ ದಾಸವಾಳಿ ಇವೆಲ್ಲ ಏನಿದಾವಲ್ಲ ಇವೆಲ್ಲ ದೇವರಿಗೆ ಉಪಯೋಗ ಆಗುವಂಥ ಹೂವು. ಮತ್ತು ಅದರಲ್ಲಿ ಒಂದು ಹೂವು ಬಿಳಿ ದಾಸವಾಳಿ. ಇದು ಮನುಷ್ಯರಿಗೆ ಸತ ಒಂದು ಸ್ವಲ್ಪ ಉಪಯೋಗ ಆಗುವಂಥ ಒಂದು ಹೂವು. ಇದು ಎದಕ್ಕೆ ಉಪಯೋಗ ಆಗತೈತಿಪ್ಪ ಅಂತಂದ್ರೆ, ಇದು ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಈ ಬಿಳಿ ಮುಟ್ಟು ಏನೋ ಹೋಗ್ತೈತಲ್ಲ ಅಂಥವ್ರಿಗೆ ಈ ಬೆಳಿಗ್ಗೆ ಎದ್ದ ತಕ್ಷಣ ಒಂದು 2 ಹೂವನ್ನು ಹರ್ಕೊಂಡು ಬೆಳಿಗ್ಗೆ ಹಾಳು ಹೊಟ್ಟೆಗೆ ತಿನ್ನಬೇಕು. ಮುಖ ತೊಳೆಯೋಕ್ಕಿಂತ ಮುಂಚೆ ಒಂದು 2 ಹೂವನ್ನು ಹರ್ಕೊಂಡು ತಿನ್ನಬೇಕು. ಅಂದ್ರೆ ಅದು ಕ್ರಮೇಣ ಮೇಲೆ ಒಂದು ಬಿಳಿ ಮುಟ್ಟು ಅನ್ನೋದು ಏನೈತಲ್ಲ ಕ್ರಮೇಣ ಮೇಲೆ ಕಡಿಮೆ ಆಗ್ತಾ ಹೋಗ್ತೈತಿ. ಇದು ನಮ್ಮ ಹಿಂದಿನ ಕಾಲದ ಅಜ್ಜರಾಗಲಿ ಅಮ್ಮಗಳಾಗಲಿ ನಮ್ಮ ಎಲ್ಲ ಪುರಾತನ ಕಾಲದಿಂದ ಇದನ್ನು ಮಾಡ್ತಾ ಬಂದಾರ. ಅವ್ರಿಗೆಲ್ಲ ಗೊತ್ತಿರುವಂಥ ಇದು ಒಂದು ಬಿಳಿ ಮುಟ್ಟಿಗೆ ಇದು ಒಳ್ಳೆಯದಂತ ನಮ್ಮ ಹಿರಿಯರು ಎಲ್ಲ ಹೇಳ್ತಾಯಿದ್ರು. ನಮ್ಮ ಅಪ್ಪರಾಗಲಿ ನಮ್ಮ ತಂದೆಯವರಾಗಲಿ ನಮ್ಮ ಅಜ್ಜಿಗಳು ಅಮ್ಮಗಳು ಎಲ್ಲರೂ ಇದನ್ನು ಬಳಸ್ತಾ ಬಂದವ್ರೆ. ಅದಕ್ಕಾಗಿ ಇದು ರಿಯಲ್ ಆಗಿ ಇದು ಬಿಳಿ ಮುಟ್ಟಿಗೆ ಹೇಳಿ ಮಾಡಿಸಿದಂಥ ಇದು ಒಂದು ಹೂವು. ಇದನ್ನು ನೀವು ಬೆಳಗ್ಗೆ ಎದ್ದು ನಿಜವಾಗ್ಲೂ ಇದನ್ನು ತಿಂತಾ ಬರಬೇಕು. ಒಂದು ಡೈಲಿ ಒಂದು 2 ಹೂವನ್ನು ತಿಂದರೆ ಸಾಕು. ಮತ್ತು ತಪ್ಪಲೆ ಏನು ತಿನ್ನೋದು ಬೇಡ. ಇದು 2 ಹೂವನ್ನು ತಿಂದುಬಿಟ್ಟು ನೀವು ನಿಧಾನ ಮತ್ತು ಚಹಾ ಕುಡಿಯೋಕೆ ಹೋಗ್ಬೇಡ್ರಿ. ಚಹಾ ಕುಡಿಬೇಡ್ರಿ. ಒಂದು ಅರ್ಧ ಗಂಟೆ ಬಿಟ್ಟು ನೀವು ನಾಷ್ಟ ಮಾಡ್ಬೋದು. ಒಂದು ಈ ಹೂವನ್ನು ತೊಗೊಂಡವ್ರು ಯಾರು ತೊಗೊತೀರಿ ಚಹಾ ಮಾತ್ರ ಕುಡಿಲಿಕ್ಕೆ ಹೋಗ್ಬೇಡ್ರಿ. ಈ ಬಿಳಿ ಮುಟ್ಟಿಗೆ ಭಾಳ ವಿಶೇಷವಾದ ಮಹಿಮೆ. ಇದು ಭಾಳ ಹೇಳಿ ಮಾಡಿಸಿದಂಥ ಹೂವು. ಇದಕ್ಕಾಗಿ ನಾನು ನಿಮಗೆಲ್ಲರಿಗೆ ಮಾಹಿತಿ ಕೊಡ್ತಾಯಿದ್ದೀನಿ. ಇದು ಖಂಡಿತವಾಗಲೂ ಇದು ಬಿಳಿ ಮುಟ್ಟು ಏಕ್ದಮ್ ಕಡಿಮೆ ಆಗುವಂಥ ಒಂದು ಹೂವು. ಇದು ಭಾಳ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಭಾಳ ವಿಶೇಷವಾದ ಒಂದು ಶಕ್ತಿ ಇರ್ತೈತಿ ಈ ಗಿಡದಲ್ಲಿ. ದೇವರು ಮಾಡಿದಂಥ ಒಂದು ಸೃಷ್ಟಿ ಇದು ಬಿಳಿ ಮುಟ್ಟಿಗೆ ಮತ್ತು ಭಾಳ ಒಳ್ಳೆಯದಂತ ಮತ್ತು ಆರೋಗ್ಯಕ್ಕೂ ಮತ್ತು ಒಳ್ಳೆಯದು. ಇದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಖಂಡಿತ ಬೆಳಗ್ಗೆ ಎದ್ದು ನೀವು ಇದನ್ನು 2 ಹೂವನ್ನು ಡೈಲಿ ತಿಂತಾ ಬರಬೇಕು. ಅಂದರೆ ಮಾತ್ರ ನಿಮಗೆ ಬಿಳಿ ಮುಟ್ಟು ಇದ್ದಿದ್ದು ನಿಮ್ಗೆ ಕಡಿಮೆ ಆಗ್ತಾ ಹೋಗ್ತೈತಿ. ಕ್ರಮೇಣ ಮೇಲೆ ನಿಮಗೆ ಕಡಿಮೆ ಆಗ್ತಾ ಹೋಗ್ತೈತಿ. ಇದು ಇದ್ದಿದ್ದು ವಿಷಯನ ನಿಮಗೆ ಹೇಳ್ತಾ ಇದ್ದೀನಿ. ಇದು ನಾವು ಸುಳ್ಳಂತೂ ಹೇಳಕ್ಕೆ ಬರೋದಿಲ್ಲ. ಇದು ಎಲ್ಲರೂ ನಮ್ಮ ಅಜ್ಜಿಗಳಾಗಲಿ ಅಮ್ಮಗಳಾಗಲಿ ಮೊದಲಿಂದನೂ ತೊಗೊತಾ ಬಂದಾರೆ. ಈಗಾದರೂ ನಾವು ಅದನ್ನು ಯಾರಾರ ಹಂಗೆ ಐತಪ್ಪ ಅಂದ್ರೆ ಉಪಯೋಗ ಮಾಡ್ತೀವಿ. ಕೆಲವೊಬ್ಬರಿಗೆ ಗೊತ್ತಿಲ್ಲದವ್ರಿಗೆ ಉಪಯೋಗ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಖಂಡಿತ ಇದು ಕಡಿಮೆ ಆಗ್ತೈತಿ. ಇದು ಬಿಳಿ ಮುಟ್ಟಿಗೆ ಹೇಳಿ ಮಾಡಿಸಿದಂಥ ಹೂವನ್ನು ಇದನ್ನು ನೀವು ಕ್ರಮೇಣ ಮೇಲೆ ಕಡಿಮೆ ಆಗ್ತೈತಿ. 2 ಹೂವನ್ನು ತಿಂತಾ ಬರ್ರಿ. ಆವಾಗ ನೀವೇ ಹೇಳ್ತೀರಿ ಹೌದು ಖಂಡಿತ ಕಡಿಮೆ ಆಗಿದೆ ಅಂತ. ಇದು ನಮ್ಮ ವಿಡಿಯೋ ನಿಮಗೆ ಲೈಕ್ ಅನಿಸಿದ್ರೆ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳ್ತಾ ನಿಮಗೆ ಎಲ್ಲರಿಗೆ ಧನ್ಯವಾದಗಳು ಹೇಳ್ತಾನೆ. ಈ ಹೂವನ್ನು ನೀವು ಉಪಯೋಗ ಮಾಡಿರಿ. ಮಾಡಿದ ನಂತರ ನಿಮಗೆ ಗೊತ್ತಾಗುತ್ತೆ. ಇದು ಬಿಳಿ ಮುಟ್ಟಿಗೆ ಮಾತ್ರ ಇದು ಭಾಳ ಖಂಡಿತವಾಗಿ ಇದು ಒಳ್ಳೆಯದಾಗುತ್ತೈತೆ ಅಂತ ನಿಮಗೆಲ್ಲರಿಗೆ ಹೇಳಕ್ಕೆ ಬಯಸ್ತೀನಿ. ನಮಸ್ಕಾರ.